ಇನ್ನು ಬೆಂಗಳೂರಿನಲ್ಲಿ ಜಿಬಿಎನಿಂದ ಕಸ ಸುರಿಯುವ ಹಬ್ಬ ಶುರುವಾಗಿದೆ. ಬೆಳಗ್ಗೆ 5 ಗಂಟೆಯಿಂದಲೇ ಜಿಬಿಎ ಆಪರೇಷನ್ ಕಸ ರೆಡ್ ಹ್ಯಾಂಡ್ ಆಗಿ ಕಸ ಹಾಕೋರನ್ನ ಲಾಕ್ ಮಾಡಲಾಗ್ತಾ ಇದೆ. ನಾವೀಗ ನಿನ್ನೆ ಕೂಡ ಈ ಥರ ಆಗಿರೋದನ್ನ ನಾವು ನೋಡ್ತಾ ಇದ್ವಿ. ಈಗ ಜಿಬಿಎ ರೆಡ್ ಹ್ಯಾಂಡ್ ಆಗಿ ಕಸ ಹಾಕೋರ ಮನೆಗೆ ವಾಪಸ್ ಹೋಗಿ ಕಸ ಹಾಕುವಂಥದ್ದು ಆಗ್ತಾ ಇದೆ. ಸೊ ಯಾರು ಬೆಳ್ಳಂಬೆಳಗ್ಗೆ ಬಂದು ಕಸ ಹಾಕ್ತಾ ಇದ್ರು, ಸೊ ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯುವಂಥದ್ದು. ಕೆಲವೊಂದಷ್ಟು ಮಂದಿ ಹೇಗೆ ಅಂತಂದರೆ ಮಾರ್ಷಲ್ಸ್ಗಳಲ್ಲಿ ಕಾಯ್ತಿರ್ಬೇಕಾದ್ರೆ ಬೆಳಗ್ಗೆ ಬೇಗ ಬಂದು ಕಸ ಎಸುವಂಥದ್ದು ಮಾಡ್ತಾಯಿದ್ರು. ಸೊ ಈ ಥರ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ. ಮತ್ತೆ ಆ ಕಸವನ್ನು ಎತ್ಕೊಂಡು ಅಲ್ಲಿಂದ ಹೋಗೋ ರೀತಿಯ ತಿಳಿಸಿದ್ದಾರೆ. ಕಸ ವಿಲೇವಾರಿ ಮಾಡೋದಕ್ಕೆ ಅಂತಲೇ ವ್ಯವಸ್ಥೆ ಇದೆ, ಅದಕ್ಕೆ ಅಂತಲೇ ವಾಹನ ಬರುತ್ತೆ. ಸೊ ಅಲ್ಲಿ ಕೊಡೋ ಬದಲು ಈ ಥರ ಓಪನ್ ಆಗಿರುವಂಥ ಜಾಗಗಳಲ್ಲಿ ತಂದು ಕಸ ಎಸಿತಾ ಇದ್ರು. ನೀವೀಗ ನೋಡ್ತಾ ಇದ್ರೆ ಈ ಥರ ಯಾರು ಕಸ ತಂದು ಎಸಿತಾರೆ ಸ್ವಂತವರಿಗೆ ತಕ್ಕ ಪಾಠವನ್ನು ಕಲಿಸೋದಕ್ಕೆ ಈಗ ಮುಂದಾಗಿರೋದು. ನೋಡಿ, ಇಲ್ಲಿ ರೆಡ್ ಹ್ಯಾಂಡ್ ಆಗಿ ಒಬ್ಬರು ಕಸ ಎಸೆಯೋ ಮಹಿಳೆ ಒಬ್ಬರು ಕಸ ಎಸಿತಾ ಇದ್ರು. ಇನ್ನೊಂದು ಕಡೆ ಈ ಗೂಡ್ಸ್ ವೆಹಿಕಲ್ ಮೂಲಕ ಏನು ಬರುತ್ತೆ ಆಟೋದಲ್ಲಿ ಅನ್ಲೋಡ್ ಮಾಡ್ತಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದಾರೆ. ಕಸವನ್ನು ತಂದು ಅವ್ರ ಮನೆ ಮುಂದೆನೇ ಸುರಿಲಾಗ್ತಾ ಇದೆ. ನೀವಿಲ್ಲಿ ಗಮನಿಸ್ಬೋದು, ಇದು ಒಬ್ಬರು ಮಾಡುವಂಥ ಒಂದು ಪ್ರಾಬ್ಲಮಿಂದ ಇಡೀ ಏರಿಯಾದವ್ರಿಗೆ ಸಮಸ್ಯೆ ಆಗುತ್ತೆ. ಈ ಥರ ಕಸ ಆದಂಥ ಹಾಕ್ತಂಥ ಸಂದರ್ಭ ಅವ್ರಿಗೆ ಮುಜುಗರನೂ ಆಗುತ್ತೆ. ಇದರಿಂದ ಆದರೂ ಬುದ್ಧಿ ಕಲೀಲಿ ಅನ್ನೋ ನಿಟ್ಟಿನಲ್ಲಿ ಈ ಕೆಲಸ ಆಗ್ತಾ ಇದೆ. ಇನ್ನು ಗಂಗಾನಗರದಲ್ಲಿ ರಸ್ತೆ ಬದಿ ಕಸ ಎಸ್ತಂತ ಮಹಿಳೆ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿರೋದು. ಮಹಿಳೆ ಕಸ ಎಸ್ತಂತ ದೃಶ್ಯ ಮಾರ್ಷಲ್ ಒಬ್ಬರು ಸೆರೆ ಹಿಡಿದಿದ್ದಾರೆ. ಬೆಳಗ್ಗೆ 5:30ಕ್ಕೆ ಕಸ ಹಾಕಿದ್ರು, ನಂತರ ಸಿಕ್ಕಿಬಿದ್ರು. ಬೆಳಗ್ಗೆ 5 ಗಂಟೆಯಿಂದ ಕಾದು ಕುಳಿತಿದ್ದಂಥ ಮಾರ್ಷಲ್ಸ್ ಈ ಸಮಯ ಕಸ ಎಸೆದು ಸಿಕ್ಕಿಬಿದ್ದಂಥ ದಂಪತಿ. ನಂತರ ದಂಪತಿಯನ್ನ ಫಾಲೋ ಮಾಡಿದಂಥ ಮಾರ್ಷಲ್ ಮೊದಲಿಗೆ ಕಸ ಹಾಕಿದ್ದ ಬಗ್ಗೆ ಮಹಿಳೆಗೆ ಸಿಬ್ಬಂದಿ ತರಾಟೆಗೆ ತೆಗೆದುಕೊಂಡು ಮಹಿಳೆ ಇಲ್ಲ ನಾನು ಕಸಾನೇ ಹಾಕಿಲ್ಲ ಅಂತಲ್ಲಿ ವಾದ ಮಾಡ್ತಾರೆ. ನಂತರ ಈ ದಂಪತಿಯನ್ನ ಅಲ್ಲಿ ಫಾಲೋ ಮಾಡಿರ್ತಾರೆ, ಅಂದ್ರೆ ಈ ಕಸ ಎಸೆದಂಥ ದಂಪತಿ ವಿಡಿಯೋ ಸೆರೆ ಮಾಡಿದ್ದಾರೆ. ಮೊದಲಿಗೆ ಕಸ ಹಾಕಿದಂಥ ಬಗ್ಗೆ ಮಹಿಳಾ ಸಿಬ್ಬಂದಿ ಅಲ್ಲಿ ಮಹಿಳೆಗೆ ಸಿಬ್ಬಂದಿ ತರಾಟೆಗೆ ತೆಗೆದುಕೊಳ್ತಾರೆ. ಕಸ ಹಾಕಿಲ್ಲ ಅಂತ ಆಕೆ ಮಹಿಳೆ ವಾದ ಮಾಡಿದಾಗ ವಿಡಿಯೋ ತೋರಿಸಿ ಮನೆ ಮುಂದೆ ಕಸ ಸುರಿದಿದ್ದಾರೆ ಸಿಬ್ಬಂದಿ. ಇದು ಬೆಂಗಳೂರಿನಲ್ಲಿ ಕಂಡಲ್ಲಿ ಕಸ ಎಸೆಯುವಂಥವ್ರಿಗೊಂದು ದೊಡ್ಡ ಪಾಠ. ಬಹಳಷ್ಟು ಮಂದಿಗೆ ಇದೊಂದು ಖಯಾಲಿ ಇದೆ. ಬಂದು ಯಾರ ಏರಿಯಾ ಆದ್ರೇನು, ನಮ್ಮ ಏರಿಯಾ ನಮ್ಮನೆ ಸ್ವಚ್ಛವಾಗಿದ್ರೆ ಆಯಿತು, ಬೇರೆಯವರು ಹಾಳಾಗೋಗ್ಲಿ ನಮಗೇನು ಅನ್ನೋ ರೀತಿಯಾಗಿ ತಂದು ಕಸ ಎಸಿತಾ ಇದ್ರು. ಇಂಥ ಅನೇಕರು ಬೆಂಗಳೂರಿನಲ್ಲಿದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ಪಾಠ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ರೆಡ್ ಹ್ಯಾಂಡ್ ಆಗಿ ಮಾರ್ಷಲ್ಸ್ಗಳು ರೆಕಾರ್ಡ್ ಮಾಡಿದ್ದಾರೆ. ಕೆಲವರು ಆದರೂ ವಾದ ಮಾಡ್ತಾರೆ ನಾವು ಕಸ ಎಸ್ತಿಲ್ಲ ಹಾಗೆ ಹೀಗೆ ಅಂತ. ಇನ್ನು ಕಸದ ಗಾಡಿ ಬಂದರೂ ಕೂಡ ಕಸ ಹಾಕದಂಥ ಮಹಿಳೆ ಬೊಮ್ಮನಹಳ್ಳಿಯಲ್ಲಿ ಮಹಿಳೆಗೆ ಜಿಬಿಎ ಸಿಬ್ಬಂದಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಸದ ಗಾಡಿ ಬಂದರೂ ಕೂಡ ಕಸ ಹಾಕಲ್ಲ. ಕೆಲವರು ಮನೆ ಬಾಗಿಲಿಗೆ ಹೋಗಿ ಕಸ ಯಾಕೆ ಹಾಕಲ್ಲ ಅಂತ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ಕಸದ ಆಟೋ ಬಂದಿದ್ರೂ ಕೂಡ ಕಸ ಇಟ್ಕೊಂಡಿದ್ದಕ್ಕೆ ತರಾಟೆ. ಇನ್ನು ಮಹಿಳೆನ ಕೇಳಿದಾಗ ಕಸ ಎಲ್ಲಿ ಹಾಕ್ತೀರಾ ನೀವು ಅಂತ ಕೇಳಿದಾಗ ನಾನು ರಸ್ತೆಯಲ್ಲಿ ಬಿಸಾಕ್ತೀನಿ ಅಂತ ಮಹಿಳೆ ಹೇಳಿದ್ದಾರೆ. ಬೊಮ್ಮನಹಳ್ಳಿಯ ಪ್ರತಿ ರಸ್ತೆಗೂ ಕೂಡ ಹೋಗಿ ಅರಿವು ಮೂಡಿಸಿದಂಥ ಸಿಬ್ಬಂದಿ ವಿದ್ಯಾರ್ಥಿಗಳೊಂದಿಗೆ ಆಗಮಿಸಿ ಕಸದ ಗಾಡಿಗೆ ಕಸ ಹಾಕುವಂತೆ ಸಲಹೆ ನೀಡಲಾಗಿದೆ. ಯಾರು ನೋಡಿ ವಯಸ್ಸಂತ ಬಂದಾಗ ನನ್ಕಿಂತ ಇಲ್ಲೆಲ್ಲರಿಗಿಂತ ದೊಡ್ಡವ್ರು ನೀವು, ಅರ್ಥ ಆಗ್ತಿದೆಯಲ್ಲ? ದಯಮಾಡಿ ಯಾರು ಕಸ ಹಾಕ್ಬೇಡಿ. ಇವತ್ತು ಪ್ರೊಸೆಷನ್ ಬಂದಿದೀವಿ, ಪೇಂಟ್ ಮಾಡಿ ಎಲ್ಲ ಕ್ಲೀನ್ ಮಾಡ್ತದೆ. ಅದಾದ್ಮೇಲೆ ಕೂಡ ಮತ್ತೆ ಇದು ರಿಪೀಟ್ ಆದ್ರೆ ಕಠಿಣವಾಗಿ ಕಾನೂನು ಕ್ರಮ ಕೈಗೊಳ್ಳಕಾಗ್ತದೆ. ಮತ್ತೆ ಇನ್ನೊಂದು, ಕಸ ಹಾಕೋದನ್ನ ಪ್ರತಿಯೊಂದು ಫೋಟೇಜು ಕ್ಯಾಮ್ರಾ ಮೂಲಕ ತೆಗೆಯಲಾಗ್ತದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಯಾರು ಹಿಂದಿನ ದಿವಸ ಕಸ ಹಾಕಿರ್ತಾರೋ ಅವ್ರದ್ದು ಫೋಟೋ ಅದೇ ಗೋಡೆ ಮೇಲೆ ಅಣಿಸ್ತೀವಿ. ಅರ್ಥ ಆಗ್ತದೆ ನಿಮ್ಗೆ? ಯಾರು ಹಿಂದಿನ ದಿವಸ ಕಸ ಹಾಕಿರ್ತಾರೋ ಅದೇ ಜನದ ಫೋಟೋ ಹಿಡ್ಕೊಂಡು ಅದೇ ಗೋಡೆ ಮೇಲೆ ಅಂಟಿಸ್ತೀವಿ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಮನೆ ಮುಂದೆ ಸರ್ಕಾರದ ವತಿಯಿಂದ ಆಟೋ ಅರೇಂಜ್ ಆಗಿದೆ ಕಸ ಸಂಗ್ರಹ ಮಾಡಲು. ನಿಮಗೆ ಹಸಿ ಕಸ ಒಣ ಕಸ ಸಪರೇಟ್ ಮಾಡಕ್ಕೆ ನಿಮ್ ಪ್ರಾಬ್ಲಮ್. ನೀವು ದೊಡ್ಡವರು ಮಾಡುವಂತ ತಪ್ಪುಗಳನ್ನ ಇಲ್ಲಿ ನಿಮ್ಮ ಮಕ್ಕಳ ತರ ಇರೋ ಮಕ್ಕಳ ಸಮಾನದವ್ರು ಬಂದು ಇವತ್ತು ಸರಿ ಮಾಡ್ತಾ ಇದಾರೆ, ಕ್ಲೀನ್ ಮಾಡ್ತಾ ಇದಾರೆ. ನಿಮ್ಗೆ ನೀವೇ ಯೋಚನೆ ಮಾಡಿ, ನಿಮ್ ಮನಸಾಕ್ಷಿಗೆ ಯೋಚನೆ ಮಾಡಿ, ನೀವು ಮಾಡ್ತಾರಂತ ಸರಿನ ತಪ್ಪ ಅಂತ ನೀವು ಯೋಚನೆ ಮಾಡಬೇಕಾಗಿದೆ. ಇವತ್ತು ದಯಮಾಡಿ ಸಾರ್ವಜನಿಕ ಅರ್ಥ ಮಾಡ್ಕೋಬೇಕು. ಸ್ಕೂಲ್ ಮುಂದೆ ದಯಮಾಡಿ ಯಾರು ಕಸ ಹಾಕಕ್ ಹೋಗ್ಬೇಡಿ. ಆಗ್ಲೇ ನಿನ್ನೆ ನಿಮ್ಮೆಲ್ಲರೂ ತಿಳಿಸಿದ ಹಾಗೆ ಇವತ್ತು ಯಾರು ಕಸ ಹಾಕಿದ್ರೋ ಅವರ ಮನೆ ಬಾಗಿಲಿಗೆ ಬಂದಿದ್ದೀವಿ.
ಈ ಕಸ ಅವ್ರ ಮನೆ ಬಾಗಿಲಿಗೆ ಹಾಕುವ ಮೂಲಕ ಅವರಿಗೆ ಜಾಗೃತಿ ಮೂಡಿಸಲಾಗ್ತದೆ. ನಾವು ಎಲ್ಲ ಮಾರ್ಷಲ್ ಆಗಿರ್ಬೋದು, ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರದ ಸೂಪರ್ವೈಸರ್ ಆಗಿರ್ಬೋದು, ಎಲ್ಲ ನಮ್ಮ ಆಟೋ ಚಾಲಕರಾಗಿರ್ಬೋದು, ಹೆಲ್ಪರ್ ಆಗಿರ್ಬೋದು, ಲಿಂಕ್ ವರ್ಕರ್ಗಳಾಗಿರ್ಬೋದು, ಎಲ್ಲರೂ BVP ಅಧಿಕಾರಿಗಳು ಅವರ ಮನೆ ಬಾಗಿಲಿಗೆ ಬಂದಿದ್ದೀವಿ. ಇವತ್ತು ಅವರ ಮನೆ ಬಾಗಿಲಿಗೆ ಈ ಕಸನ ಹಾಕುವ ಮೂಲಕ ಅವರಿಗೆ ಜಾಗೃತಿ ಮೂಡಿಸಲಾಗ್ತದೆ. ಇದಾದ್ಮೇಲೂ ಕೂಡ ಅವರು ಅದೇ ತಪ್ಪನ್ನ ಮಾಡಿದ್ರೆ 5,000 ರಿಂದ 10,000 ರೂಪಾಯಿವರೆಗೂ ಫೈನ್ ಹಾಕಲಾಗ್ತದೆ. ದಯವಿಟ್ಟು ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು. ತಮ್ಮ ಮನೆ ಬಾಗಿಲಿಗೆ ಆಟೋ ಬಂದರೂ ಕೂಡ ರಸ್ತೆಗಳಲ್ಲಿ ಕಸವನ್ನು ಹಾಕ್ತಾ ಇದ್ದೀರಾ. ಇನ್ನು ಮುಂದೆ